ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಒಂದು ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸೋದ್ರಲ್ಲಿ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಿಮ್ಮ ಕುಟುಂಬಗಳಲ್ಲಿ ದೇವರ ಕೃಪಾಶೀರ್ವಾದ ಸಂಪೂರ್ಣವಾಗಿ ತುಂಬಿ ನಿಮ್ಮನ್ನು ದೇವರು ಬಲಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸೋನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ವಿಶ್ವಾಸಿಯ ಜೀವಿತದಲ್ಲಿರುವಂಥ ಒಂದು ಭಾಳ ಪ್ರಾಮುಖ್ಯವಂತ ವಿಷಯವನ್ನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವಿಶ್ವಾಸಿಯ ಬಲ ಯಾವುದಂದರೆ ಕದಲದೇ ಇರುವಂಥದ್ದು. ಎಂಥ ಸಂದರ್ಭ ಬಂದರೂ ನಾವು ಕದಲದೇ ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಬಯಸ್ತಾ ಇದ್ದಾನೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಸೋಲುಗಳು, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಸವಾಲುಗಳು, ಅನೇಕ ಸಾರಿ ನಮ್ಮ ಜೀವಿತದ ಅನೇಕ ಹೋರಾಟಗಳು ಬರುವುದುಂಟು. ಯಾಕೆಂದರೆ ವಿಶ್ವಾಸ ಎನ್ನುವಾಗ ಅನೇಕ ಹೋರಾಟಗಳನ್ನು ನಾವು ದಾಟಿ ಹೋಗಬೇಕಾಗಿ. ಕ್ರೈಸ್ತಿಯ ಜೀವಿತ ಒಂದು ಹೋರಾಟದ ಒಂದು ಜೀವಿತ, ವಿಶ್ವಾಸಿಯ ಜೀವಿತ ಒಂದು ಹೋರಾಟದ ಜೀವಿತ. ಅಂಥ ಹೋರಾಟದ ದಿನಗಳಲ್ಲಿ ನಾವು ಕದಲದೇ ಇರುವುದು ದೇವರ ಕೃಪೆ. ದೇವರ ಕೃಪೆಯಿಂದ ನಾವು ಕದಲದೇ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ದಾವೀದನು ಬರೆದ ಕೀರ್ತನೆ 21ನೇ ಅಧ್ಯಾಯ 17ನೇ ವಚನದಲ್ಲಿ ಕೀರ್ತನಕಾರನು ಹೀಗೆ ಹೇಳ್ತಾ ಇದ್ದಾನೆ: ಪರಾತ್ಪರನ ಕೃಪೆ ದೆಸೆಯಿಂದ ಅವನು ಕದಲುವುದೇ ಇಲ್ಲ. ಪರಾತ್ಪರನ ಕೃಪೆ ದೆಸೆಯಿಂದ ಅವನು ಕದಲುವುದೇ ಇಲ್ಲ. ಮತ್ತೊಂದು ಮಾತು ಆತನು ಹೇಳ್ತಾ ಇದ್ದಾನೆ: ಅರಸನು ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದರಿಂದ ಅವನು ಕದಲುವುದಿಲ್ಲ. ಯಾರು ದೇವರಲ್ಲಿ ಭರವಸೆ ಬಿಟ್ಟಿರ್ತಾರೋ, ಯಾರು ದೇವರ ಕೃಪೆಯ ಮೇಲೆ ಭರವಸೆ ಬಿಟ್ಟಿರ್ತಾರೋ ಅಂಥ ವ್ಯಕ್ತಿ ಎಂದಿಗೂ ಕದಲುವುದಿಲ್ಲ. ಪರಿಸ್ಥಿತಿಗಳು ಏನೇ ಆಗಲಿದ್ರು, ಸಮಸ್ಯೆಗಳು ಏನೇ ಬಂದರೂ, ಹೋರಾಟಗಳು ಏನೇ ಇದ್ದರೂ ಕೂಡ ನಾವು ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿರುವಾಗ, ಆತನ ಮೇಲೆ ನಮ್ಮ ಪರಿಪೂರ್ಣವಾದ ಭರವಸೆ ದೇವರ ಮೇಲೆ ಇರುವಾಗ ನಾವು ಎಂದಿಗೂ ಕದಲಗೊಳಿಸೋದಿಲ್ಲ. ನಮ್ಮ ಜೀವಿತದ ಅನೇಕ ಸಾರಿ ಸೈತಾನನು ವಿಶ್ವಾಸಿಯ ಜೀವಿತದಲ್ಲಿ ಅನೇಕ ಸಾರಿ ಕದಲುವಂತೆ ಮಾಡ್ತಾನೆ. ಸಂದರ್ಭಗಳನ್ನು ಭಯಂಕರವಾದ ಇಕ್ಕಟ್ಟುಗಳನ್ನು ತೊಗೊಂಡು ಬಂದು ಅವನು ಕದಲಿ ಬಿದ್ದು ಬಿಡಬೇಕೆಂಬುದಾಗಿ ಸೈತಾನ ಪ್ರಯತ್ನ ಮಾಡ್ತಾನೆ. ಯೋಬನ ಜೀವಿತದ ಅಂಥದೇ ಪರಿಸ್ಥಿತಿಯನ್ನು ಸೈತಾನ ತಂದನು. ಯೋಬನಿಗೆ ಎಂಥ ಕಷ್ಟಗಳನ್ನು, ಶ್ರಮೆಗಳನ್ನು, ಹೋರಾಟವನ್ನು ತಂದನಂತಂದರೆ ಅವನು ತನ್ನ ನಂಬಿಕೆಯಲ್ಲಿ ಬಿದ್ದು ಬಿಡಬೇಕು, ವಿಶ್ವಾಸದಲ್ಲಿ ಬಿದ್ದು ಬಿಡಬೇಕು, ತನ್ನ ಒಂದು ಭಕ್ತಿಯ ಜೀವಿತದಲ್ಲಿ ಬೀಳಬೇಕೆಂಬುದಾಗಿ ಸೈತಾನ ಪ್ರಯತ್ನ ಮಾಡಿದನು. ಆದರೆ ದೇವರು ಅವನನ್ನು, ದೇವರ ಮೇಲೆ ಯೋಬನು ಭರವಸೆ ಬಿಟ್ಟಿದ್ದರಿಂದ ಅವನು ಕದಲಲಿಲ್ಲ, ಅವನು ಎಂದಿಗೂ ಬಿದ್ದು ಹೋಗಲಿಲ್ಲ. ಆದ್ದರಿಂದ ದೇವರ ಮೇಲೆ ಭರವಸೆ ಬಿಟ್ಟಂಥ ವಿಶ್ವಾಸಿ ಎಂದಿಗೂ ಕದಲುವುದಿಲ್ಲ. ದೇವರ ಮೇಲೆ ಭರವಸೆ ಇಟ್ಟಂಥ ವ್ಯಕ್ತಿ ಎಂದಿಗೂ ಕದಲುವುದಿಲ್ಲ. ಎರಡನೇದಾಗಿ ದಾವೀದನು ಬರೆದ ಕೀರ್ತನೆ 16ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದಾವೀದನು ಬರೆದ ಕೀರ್ತನೆ 16ನೇ ಅಧ್ಯಾಯ 8ನೇ ವಚನದಲ್ಲಿ: ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನನ್ನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದೇ ಇಲ್ಲ. ಕೀರ್ತನಕಾರನು ಅದ್ಭುತವಂತ ಮಾತು ಹೇಳ್ತಾ ಇದ್ದಾನೆ: ಯೆಹೋವನನ್ನು ನನ್ನ ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ, ದೇವರು ನನ್ನ ಎದುರಿಗೆ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನನ್ನ ಬಲ, ನನ್ನ ಒಂದು ಧೈರ್ಯ, ನನ್ನ ಗುರಾಣಿ, ನನ್ನ ಒಂದು ಕೋಟೆಯು, ನನ್ನ ಆಶ್ರಯವೂ ಆದಂಥ ದೇವರು ನನ್ನ ಮುಂದೆ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಪೌಲನ ಅನುಭವ ಅದೇ. ಪೌಲನು ಹೇಳ್ತಾ ಇದ್ದಾನೆ: ದೇವರು ನಮ್ಮ ಸಂಗಡಿದ್ದರೆ ನನ್ನನ್ನು ಎದುರಿಸುವವರು ಯಾರು, ನನ್ನನ್ನು ಕದಲಿಸುವವರು ಯಾರು, ನಮ್ಮನ್ನು ಸೋಲಿಸುವವರು ಯಾರು? ಹೌದು ಪ್ರಿಯರೇ, ವಿಶ್ವಾಸಿ, ದೇವರನ್ನ ನಿನ್ನ ಮುಂದೆ ಇಟ್ಟುಕೋ. ಕರ್ತನ ಪ್ರಸನ್ನತೆ ಯಾವಾಗಲೂ ನಿನ್ನ ಮುಂದೆ ಇರಲಿ, ಆತನ ಸನ್ನಿಧಿ ಯಾವಾಗಲೂ ನಿನ್ನ ಮುಂದಿದ್ದಾಗ ನೀನು ಎಂದಿಗೂ ಕದಲುವುದಿಲ್ಲ. ಎಂಥ ಹೋರಾಟ ಬರಲಿ, ಎಂಥ ಸವಾಲುಗಳು ಬರಲಿ, ನೀನು ಕದಲುವುದಿಲ್ಲ. ಹಾಗೆ ಕರ್ತನಲ್ಲಿ ನೀನು ಕದಲದೇ ಇರಬೇಕೆಂಬುದೇ ದೇವರ ಇಷ್ಟ. ವಿಶ್ವಾಸಿ ಜೀವಿತದಲ್ಲಿ ಹೋರಾಟಗಳು, ಸವಾಲುಗಳು, ಸಮಸ್ಯೆಗಳು ಬರುವಾಗ ನಾವು ಕದಲದೆ ನಿಂತುಕೊಂಡು ಆತನ ಮೇಲೆ ಮೊದಲನೇದಾಗಿ ಆತನ ಮೇಲೆ ಭರವಸೆ ಇಡಬೇಕು. ಎರಡನೇದಾಗಿ ಆತನನ್ನು ನಮ್ಮ ಎದುರಿಗೆ ಇಟ್ಟುಕೊಂಡಿರಬೇಕು. ದೇವರು ನಮ್ಮ ಮುಂದೆ ಇರುವಾಗ, ದೇವರ ಮುಖ ಪ್ರಸನ್ನತೆಯನ್ನು ನಾವು ಯಾವಾಗಲೂ ನೋಡುವಾಗ ಸೈತಾನು ಎಂಥ ಸವಾಲುಗಳನ್ನು ತಂದರೂ ಕೂಡ ನಾವು ಜಯಿಸಲಿಕ್ಕೆ ಸಾಧ್ಯ. ಸೈತಾನು ಎಂಥ ಹೋರಾಟಗಳನ್ನು ತಂದರೂ ಕೂಡ ನಾವು ಕದಲುವುದಿಲ್ಲ. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ದೇವರ ಮೇಲೆ ಭರವಸೆ ಇಟ್ಟವರಾಗಿ, ಆತ ನಮ್ಮ ಮುಂದೆ ಇಟ್ಟುಕೊಂಡವರಾಗಿ ಮುಂದೆ ಸಾಗೋಣ. ಮಾತ್ರವಲ್ಲದೆ ಕೀರ್ತನೆ 55ನೇ ಕೀರ್ತನೆ 22ನೇ ವಚನದಲ್ಲಿ ನೀತಿವಂತನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀತಿವಂತನು ಎಂದಿಗೂ ಕದಲುವುದಿಲ್ಲ. ಯಾರು ದೇವರಲ್ಲಿ ನೀತಿವಂತರಾಗಿರ್ತಾರೋ, ಯಾರು ನೀತಿವಂತಿಕೆಯ ಒಂದು ಜೀವಿತವನ್ನು ಜೀವಿಸ್ತಾರೋ, ನೀತಿವಂತರಾಗಿ ಈ ಲೋಕದಲ್ಲಿ ಬಾಳುತ್ತಾರೋ ಅಂಥವರು ಎಂದಿಗೂ ಕದಲುವುದಿಲ್ಲ. ದೇವರು ಈ ಮಾತುಗಳಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.